ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಬೆಲ್ ಐಕನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಜಿತ್ ಭೂಮಿ ಇಬ್ರು ಕೂಡ ಸ್ಟೇಷನ್ ಇಂದ ಮನೆಗೆ ಬರ್ತಾರೆ. ಸ್ಟೇಷನ್ ಇಂದ ಮನೆಗೆ ಬರ್ತಿದ್ದಾಗನೆ ಭೂಮಿ ಅಜಿತಿನ ಪ್ರಶ್ನೆ ಕೇಳ್ತಾಳೆ. ಸಾಹೇಬ್ರೆ, ಏನು ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ? ಪಾಪ ಇಂಥ ಮುದ್ದಾದ ಹುಡುಗಿನ, ಬಂಗಾರದಂತ ಹುಡುಗಿನ ಅರೆಸ್ಟ್ ಮಾಡ್ಬಿಟ್ನಲ್ಲ ಅನ್ಯಾಯವಾಗಿ ಅಂತ ಗಿಲ್ಟ್ ಕಾಡ್ತಾ ಇದ್ಯಾ? ಏನಾದ್ರೂ ಆ ಫೀಲಿಂಗ್ಸ್ ಇದೆಯಾ ನಿಮ್ಗೆ? ಅದಕ್ಕೆ ಹಿಂಗ್ ಕೂತಿದ್ದೀರಾ ಅಂತ ಕೇಳ್ತಾಳೆ. ಕೇಳ್ತಿದ್ದಾಗೇನೆ ಅದಕ್ಕೆ ಅಜಿತ್, ನನಗೆ ನಿನ್ ಬಗ್ಗೆ ಗಿಲ್ಟ್ ಫೀಲಿಂಗ್ಸ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ನಾನು ಅಜಿತ್ ರಾಮನಾರಾಯಣ್ ಇನ್ಸ್ಪೆಕ್ಟರ್, ಗೊತ್ತಾಯ್ತಾ? ನಾನು ಈ ವಿಚಾರದ ನ್ಯಾಯ ಅಂತ ಬಂದ್ಬಿಟ್ರೆ ಆ ಸಂದರ್ಭದಲ್ಲಿ ತಂದೆ ತಾಯಿನೇ ಆಗಿರ್ಬೋದು, ಕಟ್ಟಡ ಹೆಂಡತಿನೇ ಆಗಿರ್ಬೋದು, ನನಗೆ ಕಾನೂನು ಪ್ರಕಾರ ನ್ಯಾಯನೇ ನನಗೆ ಮುಖ್ಯ. ಅರೆಸ್ಟ್ ಮಾಡ್ತಿರ್ತಿದ್ದೆ. ಅದಕ್ಕೆ ಭೂಮಿ ಕೇಳ್ತಾಳೆ, ಆಗಿದ್ರೆ ಈಗ ನಾನು ಕಾಂಟ್ರಾಕ್ಟ್ ಹೆಂಡತಿ ಅಂತ ನೀವು ಅನ್ಕೊಂಡಿದ್ದೀರಾ? ಆದ್ರೆ ನಿಜವಾಗ್ಲೂ ನಾನು ಸಪ್ತಪದಿ ತೂದು ಎಲ್ಲ ಆಗಿದೆ, ನಿಜವಾಗ್ಲೂ ಕೂಡ ನಾನು ಹೆಂಡತಿ ಅಂತಾನೆ ಅನ್ಕೊಂಡಿದ್ರೆ ನೀವು ಆಗ್ಲೂ ಹೀಗೆ ನಡ್ಕೋತಿದ್ರ? ಅಜಿತ್ ಅದಲ್ಲೇ ಮೆಂಟ್ಲು ಹೇಳಿಲ್ವಾ ನಿನ್ಗೆ? ಸ್ವಂತ ಹೆಂಡತಿ ಆದ್ರೂ ಅಷ್ಟೇನೆ, ಜನ್ಮ ಕೊಟ್ಟ ಅಪ್ಪ ಅಮ್ಮ ಆದ್ರೂ ಅಷ್ಟೇನೆ, ಕಾನೂನು ನ್ಯಾಯನೇ, ಗೊತ್ತಾಯ್ತಾ? ಭೂಮಿ ಹೇಳ್ತಾಳೆ, ಆಯ್ತು ಬಿಡಿ, ಸರಿ ಹೋಗಿದ್ದೀರ ನೀವೇ. ಅದಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾಳೆ. ಸ್ನಾನ ಮಾಡಿ ಹೊರಕ್ ಬರ್ತಿದ್ದಾಗೇನೆ ಅಜಿತ್ ಅವಳು ಕನ್ನಡಿ ಮುಂದೆ ನಿಂತ್ಕೊಂಡು ಡ್ರೆಸ್ ಮಾಡ್ಕೊತಾ ನಿಂತಿರ್ತಾಳೆ. ನಿಂತ್ಕೊಂಡಿರೋದ್ ನೋಡಿ ಒಂದ್ ರೀತಿ ಅವಾಕ್ಕಾಗ್ತಾನೆ ಅಜಿತ್. ಅಂದ್ರೆ ಏನೋ ಒಂಥರ ಮನಸ್ಸಿನಲ್ಲಿ ಭೂಮಿ ಮೇಲೆ ಒಂದ್ ರೀತಿ ಮೃದು ಮಧುರವಾದಂತಹ ಭಾವನೆಗಳ ಅಲೆ ಏಳ್ಲಿಕ್ಕೆ ಶುರುವಾಗ್ತದೆ ಅವಳ ಮೇಲೆ. ಅಗಾಧವಾದ ಪ್ರೀತಿ ಅಂತೂ ಇದ್ದೇ ಇದೆ. ಆದ್ರೆ ಆ ಸಂದರ್ಭದಲ್ಲಿ ಹೇಗಪ್ಪ ಇರುವುದು ಅನ್ನೋ ರೀತಿನಲ್ಲಿ ಅವನಿಗೆ ಅಂತಹ ಒಂದು ಮಧುರವಾದ ಭಾವನೆಗಳು ಪ್ರಾರಂಭ ಆಗುತ್ತೆ. ಶುರುವಾಯ್ತಿದ್ದಾಗನೇ ಭೂಮಿನೇ ನೋಡ್ತಾ ಕೂತ್ಕೊಂಡಿರೋದು ನೋಡ್ಬಿಟ್ಟು ಭೂಮಿ ಕನ್ನಡಿಲೇ ಹಾಗೆ ಅಬ್ಸರ್ವ್ ಮಾಡ್ಬಿಟ್ಟು ಬರ್ತಾಳೆ. ಬಂದ್ಬಿಟ್ಟು, ಏನ್ ಸಾಹೇಬ್ರೆ, ಏನ್ ಸಮಾಚಾರ ಅಂತಾಳೆ. ಈ ಕಡೆ ಸತ್ಯನ ಸಾಕ್ಷಿ ಮನೇಲಿ ಕೂತ್ಕೊಂಡು ಅವರು ಬಾಯಿ ತಪ್ಪಿಟ್ಟು ಅಂದ್ಬಿಡ್ತಾರೆ. ಬಾಯಿ ತಪ್ಪೆಂತಪ್ಪ ಅವ್ರಿಗೆ ಗೊತ್ತಾ ಇಲ್ವಲ್ಲ ಅವಳು ಯಾರು ಅಂತ. ಇವು ಏನ್ ಮಾಡಿದ್ನೋ ಅಜಿತ, ಬೇಲ್ ಸಿಕ್ತೋ ಇಲ್ವೋ, ಶ್ರವಣ್ಣ ಕೊಡ್ಸಿದ್ರು ಇಲ್ವೋ, ಯಾಕೆಂದ್ರೆ ಗೊತ್ತಿರಲ್ಲ ಪಾಪ ಸತ್ಯನಿಗೆ ಏನು ಈ ವಿಚಾರನೆ ಗೊತ್ತಿರಲ್ಲ, ಆಗ ಬಿಡ್ಸ್ಕೊಂಡ್ ಬಂದ್ರು ಅಂತಲೂ ಕೂಡ ಯೋಚನೆ ಮಾಡ್ತಾ ಹಂಗೆ ತಟ್ಟೆನ ಒಳಕಿಟ್ಟು ಬರಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಊಟ ಬರ್ತದೆ ಅವ್ರ ಸಾಕ್ಷಿಗೆ. ಸಾಕ್ಷಿ, ಊಟ ಬಂದಿದೆ ಮಾಡ್ಬಿಡು ಅಂತ ಹೇಳಿ ಊಟನೂ ಕೂಡ ಮಾಡಿಸ್ತಾ ನಿನಗೆ ನಾನಿನ್ನ ಪ್ರೀತಿಸ್ತೀನಿ ಅಂತ ಕನ್ನಡದಲ್ಲಿ ಅವ್ರು ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳ್ತಾರೆ. ಸಾಕ್ಷಿ ಥ್ಯಾಂಕ್ಸ್ ಅಂತಾಳೆ. ಅದಕ್ಕೆ ಸಾಕ್ಷಿ, ನೋ ಥ್ಯಾಂಕ್ಸ್, ಅದೆಲ್ಲ ಹೇಳ್ಬಾರ್ದು ನೀನು, ಥ್ಯಾಂಕ್ಸ್ ಎಲ್ಲ, ಗೊತ್ತಾಯ್ತಲ್ಲ ಅಂತ ಹೇಳಿ ಸತ್ಯನ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಸತ್ಯನ ಹೇಳ್ತಾರೆ, ನಾನಿನ್ನ ಪ್ರೀತಿಸ್ತೀನಿ ಅಂತ ಕನ್ನಡ ಸಿನಿಮಾ ಗೊತ್ತಾ? ಹಾಗಂದಾಗ ಸಾಕ್ಷಿ, ಅಂತ ಸಿನಿಮಾ ಯಾವ್ದು ಇಲ್ವಲ್ಲ, ನಾನು ನೋಡಿಲ್ವಲ್ಲ. ಸತ್ಯನ ಕೇಳ್ತಾರೆ, ಮೈನೆ ಪ್ಯಾರ್ ಕಿಯಾ, ಸಲ್ಮಾನ್ ಖಾನ್ ಸಿನಿಮಾ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, 100 ಸಲ ನೋಡಿದೀನಿ ಅದನ್ನ. ಅದಕ್ಕೆ ಸತ್ಯನ ಮತ್ತೆ ಹೇಳ್ತಾರೆ, ಅದನ್ನೇ ನಮ್ಮ ಕನ್ನಡದಲ್ಲಿ ನಾನಿನ್ನ ಪ್ರೀತಿಸ್ತೀನಿ ಅಂತ ಅನ್ನೋದು ಅಂದ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಏನ್ ಮಾಡ್ದ ಸತ್ಯ ಅಂತ ಹೇಳಿ ಗಾಬರಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಫೋನ್ ಬರುತ್ತೆ. ಸತ್ಯನ, ಗಾಬರಿನಲ್ಲ, ಅವಾಗ ಏನೇನೋ ಮಾತಾಡ್ಬಿಟ್ಟೆ, ಸಾರಿ ಸತ್ಯನ ಕೇಳ್ತಾರೆ, ಅಜಿತಾ ಅದಿರ್ಲಿ, ನನ್ ತಂಗಿ ಬೇಲಾಯ್ತಾ? ಶ್ರವಣ ಅವ್ರಿಗೆ ಹೇಳಿದ್ದೆ ನಾನು, ಹಾಗಾಗಿ ಕೊಡ್ಸಿದ್ರಾ? ಅಜಿತ್ ಹೇಳ್ತಾರೆ ಆ ಕಡೆಯಿಂದ, ಕೊಡ್ಸಿದ್ರು ಸತ್ಯನ, ಬಿಡ್ಸು ಆಯ್ತು, ಎಲ್ರೂ ಬಿಡಿಸಿ ಅವ್ರವ್ರ ಜಾಗಕ್ಕೂ ಕೂಡ ಸೇಫ್ಟಿಯಾಗಿ ತಲುಪಿಸಿದೀನಿ ಅಂದಾಗ ಆಯ್ತು, ಸಮಾಧಾನ ಆಯ್ತಪ್ಪ. ಅಷ್ಟರಲ್ಲಿ ಅಜಿತ್, ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಿ, ಏನೋ ಹುಷಾರಿಲ್ಲ ಅಂತಿದ್ರಲ್ಲ. ಸತ್ಯನ ಹೇಳ್ತಾರೆ, ಆಮೇಲೆ ಮಾತಾಡ್ತೀನಿ ಬಂದ್ಮೇಲೆ, ಅದಾಗಿರ್ಲಿ, ನನ್ನ ತಂಗಿ ಭೂಮಿನ ಸೇಫ್ಟಿಯಾಗಿ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಯ್ತು ಸತ್ಯನ ಅಂತೇಳಿ ಅಜಿತ್ ಕೂಡ ಅಂದು ಮನೆಗೆ ಕರ್ಕೊಂಡ್ಬರ್ತಾರೆ. ಮನೆಗೆ ಕರ್ಕೊಂಡ್ಬರ್ತಿದ್ದಾಗೇನೆ ಇಲ್ಲಿ ಶ್ರವಣ್ ಕೂತಿದ್ದಾಗ ದೇವಯಾನಿ, ಬಾಬಾ ನೀವು ಕೋರ್ಟ್ಗೆ ಹೋಗಿದ್ರಾ? ಶ್ರವಣ್ ಹೇಳ್ತಾರೆ, ಹೌದು ಕೋರ್ಟ್ಗೆ ಹೋಗಿದ್ದೆ, ಭೂಮಿಗೆ ಬೇಲ್ ಕೊಡ್ಸೋಣ ಅಂತ ಹೇಳಿ. ದೇವಿಯಾನಿ ಗಾಬರಿ ಪಟ್ಕೊಂಡು ಕೇಳ್ತಾಳೆ, ಅಂದ್ರೆ ಬಾಬಾ ಬೇಲ್ ಬೇಲ್ ಕೊಡ್ಸಿದ್ರ ನೀವು ಭೂಮಿಗೆ? ಶ್ರವಣ್ ಹೇಳ್ತಾರೆ, ಹೌದು ಕೊಡಿಸ್ದೆ. ಅದಲ್ದೆ ಅಲ್ಲಿ ಅವಳೇನ್ ಪಾಪ ಭೂಮಿ ಏನ್ ಅನ್ಯಾಯವಾಗಿ ಏನು ಹೋಗಿಲ್ವಲ್ಲ, ನ್ಯಾಯದ ಪರ ಹೋರಾಡಿದಾಳೆ. ರಾಣ ಆ ರೀತಿ ಮನೆಯನ್ನ ಕಿತ್ಕೊಂಡಿದ್ದ ವಾಸಲೆ ಕಾಲೋನಿಯನ್ನ ಅವ್ರ ಪರವಾಗಿ ನ್ಯಾಯ ಕೇಳಿದಾಳಷ್ಟೇ.
ನನಗೆ ಆ ಸಂದರ್ಭದಲ್ಲಿ ನನ್ನ ಚಿಕ್ಕಂದಿನ ದಿನಗಳಲ್ಲಿ ನಾನು ಸ್ವಲ್ಪ ಈಗೆಲ್ಲ ಅನ್ಯಾಯದ ವಿರುದ್ಧ ದಂಗೆ ಏಳೋದು, ಸ್ಟ್ರೈಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ, ಪ್ರತಿಭಟನೆ ಮಾಡ್ತಾ ಇದ್ದೆ. ಆ ದಿನಗಳು ನೆನಪಾದ ನನಗೆ. ಜೊತೆಗೆ ಸತ್ಯ, ನನ್ನ ಪರ್ಸನಲ್ ಕೆಲಸ ಇದೆ ಶ್ರವಣ್, ಸ್ವಲ್ಪ ಬೇಲ್ ಕೊಡ್ಸ್ಬಿಡಿ ಭೂಮಿಗೆ ಅಂತ ಅಂದ್ರು. ಅದಕ್ಕೆ ಬೇಲ್ ಕೊಡ್ಸ್ ಬಂದೆ ನಾನೇ. ದೇವ್ಯಾನಿ ಇಳಿದೋದ್ಲು, ಅವಳು ಅಶ್ವಿನಿ. ಸಂಗೀತ ಖುಷಿಯಾಗಿ, ಶ್ರವಣ ಥ್ಯಾಂಕ್ಸ್ ಕಣೋ, ಅಷ್ಟಾದ್ರೂ ಮಾಡ್ದಲ್ಲ. ಅಷ್ಟ್ರಲ್ಲಿ ಅಜಿತ್ ಭೂಮಿ ಕರ್ಕೊ ಬರ್ತಿದ್ದಾಗೇನೆ, ಅಜಿತ್ ಬರ್ತಾ ಇದ್ದಾಗೇನೆ, ಅಪ್ಪ ವಾತ್ಸಲ್ಯ ಕಾಲೋನಿಯವ್ರನ್ನ ನೀವೇನು ಆಚೆ ಕಳ್ಸಿದ್ದು, ಯಾಕಾಗ್ ಮಾಡಿದ್ರಿ ನೀವು? ಅಷ್ಟ್ರಲ್ಲಿ ಅಜ್ಜಿ, ಅಲ್ವೋ ನಿನ್ ಹೆಂಡತಿ ಪದೇ ಪದೇ ಎಲ್ರ ವಿರುದ್ಧ ಸ್ಟ್ರೈಕ್ ಮಾಡ್ಕೊಂಡು ಅವಳು ಪದೇ ಪದೇ ಸ್ಟೇಷನ್ಗೆ ಹೋಗ್ತಾ ಇರ್ಲಿ, ನೀನ್ ಬಿಡ್ಸ್ಕೊಂಡ್ ಬರ್ತಾ ಇರೋ, ಮನೆ ಮಾನ ಮರ್ಯಾದೆ ಏನಾಗ್ಬೇಡ, ನೀನ್ ನಿಮ್ಮ ಅಪ್ಪನ್ನೇ ದೂರ್ತೀಯ, ನಿಂದು ನೀನ್ ಹೆಂಡತಿ ತಪ್ಪಿದ್ದು. ಅದಕ್ಕೆ ಅಜಿತ್ ಹೇಳ್ತೀನಿ, ಅಜ್ಜಿ ನಿನ್ಗೊಂದು ವಿಷಯ ಗೊತ್ತಿಲ್ಲ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದು ಕೂಡ ಸೆರೆಮನಿನಲ್ಲೇ. ಆದ್ರೆ ಆ ಭಗವಂತನನ್ನ ನಾವು ಬಹಳ ಭಕ್ತಿಯಿಂದ ಗೌರವದಿಂದ ಪೂಜಿಸ್ತೀವಿ, ಪೂಜನೀಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಇವಳು ನನ್ನ ಹೆಂಡತಿ ಭೂಮಿ, ತಾಳಿ ಕಟ್ಟಿರ್ತಕ್ಕಂಥ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ, ಹಾಗಾಗಿ ಅವಳ ಮೇಲೂ ಕೂಡ ಪ್ರೀತಿ ಗೌರವ ಇದೆ. ನಿಮ್ಗೆ ಅಜ್ಜಿ ನಾನು ಹೇಳೋದು ಸರಿ ಹೋಗಲ್ಲ, ನನಗೂ ಕೂಡ ಹೇಳಕ್ ಇಷ್ಟ ಆಗಲ್ಲ, ಬಿಡಿ. ಕಾಲ ಹಿಂಗೆ ಇರಲ್ಲ, ಒಂದಲ್ಲ ಒಂದಿನ ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ, ಬರುತ್ತೆ ಆ ಕಾಲ. ಭೂಮಿ ನಡಿ ಹೋಗೋಣ ಅಂತ ಭೂಮಿ ಕರ್ಕೊಂಡು ಹೋಗ್ತಾನೆ. ಭೂಮಿ ಅಲ್ಲೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ನಿಂತಿರ್ತಾಳೆ. ಅಷ್ಟರಲ್ಲಿ ತಮಾಷೆಯಾಗೂ ಕೂಡ ಕೇಳ್ತಾಳೆ, ನನ್ನ ಸ್ಟೇಷನ್ಗೆ ಹಾಕಿದ್ದು ಏನಾದ್ರು ನಿಮ್ಗೆ ಬಹಳ ಫೀಲ್ ಆಯ್ತಾ, ಗಿಲ್ಟ್ ಕಾಡ್ತಾ ಇದ್ಯಾ ಅಂತ ಹೇಳಿ. ಅಜಿತ್ ಅದಕ್ಕೆ, ನೋಡು ಈ ನ್ಯಾಯದ ಪರವಾಗಿ ನಿಲ್ಲೋ ಅಂತ ನನಗೆ ಎಲ್ಲವೂ ಕೂಡ ಒಂದೇ ಅಂತ ಹೇಳ್ತಾರೆ. ಆದ್ರೆ ಅವಳು ಯಾವಾಗ ಸ್ನಾನ ಮಾಡಿ ಬಂದು ಡ್ರೆಸ್ ಮಾಡ್ಕೋತ ಕೂತ್ಕೋತಾಳೋ, ಅವನಿಗೆ ಎಲ್ಲೋ ಒಂದ್ ಕಡೆ ಕಾಡ್ಲಿಕ್ಕೆ ಪ್ರಾರಂಭಿಸುತ್ತೆ. ನನ್ನ ಹೆಂಡತಿ ಅಂತ ನನ್ನ ಎದುರಿಗಿದ್ದು ಕೂಡ ನಾನು ಯಾಕೆ ಈ ರೀತಿ ಇದೀನಿ ನಿರ್ಭಾವಕನಾಗಿ ಅಂತ ಹೇಳಿ ಏನೋ ಅವನಿಗೆ ಕಾಡಕ್ ಶುರುವಾಗುತ್ತೆ. ಶ್ರವಣಿಗೆ ಅವಳ ಮೇಲೆ ಅಗಾಧವಾದಂತ ಪ್ರೀತಿ. ಇಬ್ರು ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಭೂಮಿ ಹತ್ರನೇ ಬರ್ತಾಳೆ. ಬಂದು ಏನ್ ಸಾಹೇಬ್ರೆ, ಏನ್ ಸಮಾಚಾರ ಅಂತ ಹೇಳಿ ಹತ್ರ ಹಿಡ್ಕೊಂಡು ಮುದ್ದಿಸ್ತಾಳೆ ಅಜಿತನ್ನ. ಯಾಕೆಂದ್ರೆ ಅವಳಿಗೆ ಆ ಮುದ್ದಿಸೋಕೇನು ಅಂತ ಅಂದ್ರೆ, ನನ್ನ ಎಂತ ಸಂದರ್ಭ ಬಂದ್ರೂ ಕೂಡ ಕೈ ಬಿಡದೆ ಕಾಪಾಡ್ತಾರಲ್ಲ ನನ್ನ ಗಂಡನಾಗಿ ಅಂತ ಹೇಳಿ ಅವಳಿಗೂ ಕೂಡ ಅಗಾಧವಾದ ಪ್ರೀತಿ ಉಕ್ಕುತ್ತೆ ಅಜಿತನ ಮೇಲೆ. ಬಂದಿದ್ದು ಕೂಡ ಹಪ್ಕೊಂಡು ಅವಳು ಕೂಡ ಮುತ್ಕೊಡ್ತಾಳೆ ಅಜಿತನಿಗೆ. ಇಬ್ಬರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ಅಧ್ಯಾಯ ಅನ್ನೋ ರೀತಿನಲ್ಲಿ ಇಬ್ಬರ ಸಮ್ಮಿಲನ. ಪ್ಲೀಸ್ ಈ ಸುಂದರವಾದಂತಹ ಈ ಒಂದು ಸಂಚಿಕೆಯನ್ನ ನೋಡಿ ನಿಮ್ಮೆಲ್ಲ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.